ಮಾಹಿತಿ ಕೇಳಬೇಡ್ರಪ್ಪೋ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಪ್ಲೀಸ್. ಬಣ್ಣ ಬಯಲಾಗುತ್ತೆ, ದುಡ್ಡು ತಗೊಂಡು ಸುಮ್ಮನಿರಿ ಅಣ್ಣ ಅಂತಿದ್ದಾರೆ. ಮಾಹಿತಿ ಕೇಳಬೇಡ್ರಪ್ಪೋ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಪ್ಲೀಸ್. ಯಾರು ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಣ್ಣ ಬಯಲಾಗುತ್ತೆ, ದುಡ್ಡು ತಗೊಂಡು ಸುಮ್ಮನಿರಿ ಅಂತ ಹೇಳ್ತಾ ಇರುವಂತದ್ದು ಭ್ರಷ್ಟ ಅಧಿಕಾರಿ. ಇದು ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಡೋ ಸ್ಟೋರಿ ಅಲ್ಲ. ಅಧಿಕಾರಿಯೇ ನಿಮಗೆ ಲಂಚ ಕೊಡೋ ಡಿಫರೆಂಟ್ ಸ್ಟೋರಿ. ಕಚೇರಿ ಮಾಹಿತಿ ಕೇಳಿದ್ರೆ ಸಾಕು, ಗರಿ ಗರಿ ನೋಟು ಕೊಡ್ತಾನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿರುವಂತಹ ಕಚೇರಿ. ಇಲಾಖೆ ವಾಹನ ಮತ್ತು ಸಿಬ್ಬಂದಿ ಬಗ್ಗೆ ಮಾಹಿತಿ ಕೇಳಿದ್ದ ವ್ಯಕ್ತಿ, ಕಚೇರಿಯ ಬಗ್ಗೆ ಮಾಹಿತಿ ಕೇಳಿದ್ದಂತಹ ಅರವಿಂದ ಚಲವಾದಿ ಇಲಾಖೆ ಸೂಚನೆಯಂತೆ 168 ರೂಪಾಯಿಯನ್ನ ಪಾವತಿ ಮಾಡಿದ್ರು. ಚಲಾನ್ ಪ್ರತಿ ಸಲ್ಲಿಸಲು ಕಚೇರಿಗೆ ಹೋದಾಗ ಆಗಿದ್ದೇ ಬೇರೆ. ಹಣ ನೀಡಲು ಮುಂದಾದ ಸಿಬ್ಬಂದಿ ಈಶ್ವರಪ್ಪ ಬೂದಿಹಾಳ್. ಸಿಬ್ಬಂದಿ ಹಣ ನೀಡಲು ಬಂದ ದೃಶ್ಯ ಈಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಲವು ಅನುಮಾನ ಸೃಷ್ಟಿಸಿದ ಈಶ್ವರಪ್ಪ ಬೂದಿಹಾಳ ನಡೆ. ಭ್ರಷ್ಟಾಚಾರ ಮಾಡಿರುವುದು ಹೊರಗೆ ಬರುವ ಆತಂಕ ಅವರಿಗೇನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ. ಪ್ರಕರಣಕ್ಕೆ ಸ್ಪಷ್ಟನೆ ನೀಡುವಂತೆ ಇಲಾಖೆಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಮಾಹಿತಿ ಕೇಳಬೇಡಿ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದ್ರ ಚಾರ್ಜ್ ಯಾರು ಸರ್, ಯಾರಿಗೆ ಇತ್ತು ಮತ್ತು ಇವತ್ತು ಸಿಬ್ಬಂದಿಗಳು ಸಿಬ್ಬಂದಿಗೆ ಒಂದು ಲಿಸ್ಟ್ ಕೊಡ್ರಿ ಸರ್. ಹಾಂ ಸರ್, ಈಗ ಸಿಬ್ಬಂದಿ ನಾವು ಅದ್ರದ್ದು ಅಕ್ಸೆಪ್ಟೇಷನ್ ಮನುಷ್ಯ ಅಲ್ಲ ಸರ್. ಎಲ್ಲ ನಮ್ಮ ಸರ ಇದು ನಾವು ಹೇಳ್ಬೇಕಂದ್ರೆ ನಾವು ಅದನ್ನ ಮಾಡ್ಬೇಕು. ನಮ್ಮ ಸರ ಒಟ್ಟ ಬ್ಯಾಡ ಸರ್, ನಾ ಇಲಾಖೆಗೆ ಬರಂಗಿಲ್ಲ ಸರ್ ಅಂತ ಎಲ್ಲಾರು ತಗೊಂಡ್ ಹೋಗಿರ್ಬೇಕು ಸರ್. ಇಲ್ಲ ನಾವು ಯಾಕೆ ಸರ್ ಒಟ್ಟ ಸಿಬ್ಬಂದಿ ಎಷ್ಟು ಕೊಡ್ತೇನೆ ನಮ್ಗೆ ಮಾಡಿ ಸರ್, ಕೆಲಸ ಮಾಡಿ ಸರ್, ಇದಕ್ ಮಾಡಿ ಸರ್, ಅದನ್ನ ಇದು ಮಾಡಿ ಸರ್, ಇದನ್ನ ಒಟ್ಟ ಬ್ಯಾಡ ಸರ್ ನಮ್ಗೆ. ನಾವು ನೋಡ್ ಸರ ಹೇಳ್ಬೇಕಂದ್ರ ನಾವೊಂದು ಎಲ್ಲಾರು ಹೆಂಗದಾರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಏನಿದು ಅಧಿಕಾರಿಯೇ ಈಗ ಹಣವನ್ನ ಕೊಟ್ಟಿರುವಂತಹ ಡಿಫರೆಂಟ್ ಸ್ಟೋರಿ, ಏನೆಲ್ಲ ಅಪ್ಡೇಟ್ ಇದೆ, ಮಾಹಿತಿ ಇದೆ? ವನಿತಾ, ಏನು ಅಂದ್ರೆ ಈ ಸಾಮಾನ್ಯವಾಗಿ ಅಧಿಕಾರಿಗಳು ಮಾತ್ರ ಲಂಚ ಸ್ವೀಕಾರ ಕೊಡೋದು ಒಂದು ಸಾಮಾನ್ಯವಾಗಿ ಕಾಣ್ತೇವೆ, ಅದ್ರ ನೋಡ್ತೇವೆ, ವಿಡಿಯೋ ವೈರಲ್ ಮಾಡಿರ್ತಾರೆ. ಆದ್ರೆ ಇದೊಂದು ವಿಚಿತ್ರ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳಿಗೆ ಮಾಹಿತಿ ಕೇಳಕ್ಕೆ ಒಬ್ಬ ವ್ಯಕ್ತಿ ಹೋಗಿರ್ತಾನೆ, ಆ ವ್ಯಕ್ತಿಗೆ ಲಂಚ ಕೊಡುವಂತ ಏನೋ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ಏನಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಒಂದು ತಾಲೂಕು ಕೇಂದ್ರದಲ್ಲಿ ನಡೆದಿದೆ. ಇದು ಹಿಂದುಳಿದ ವರ್ಗದ ತಾಲೂಕು ಒಂದು ಕಚೇರಿ ಇರ್ತದೆ. ಆ ಕಚೇರಿಯಲ್ಲಿ ಬೂದಿಹಾಳ್ ಎಂಬ ಸಿಬ್ಬಂದಿ ಇರ್ತಾರೆ. ಆ ಸಿಬ್ಬಂದಿಗೆ ಈ ಕಚೇರಿಗೆ ಸಂಬಂಧಪಟ್ಟಂತ ಒಂದು ವಾಹನ ಚಲನವಲನೆ ಮತ್ತು ಸಿಬ್ಬಂದಿಗಳ ಮಾಹಿತಿ ಸೇರಿದಂತೆ ಇತರ ಮಾಹಿತಿ ಕೇಳೋದಕ್ಕೆ ಅವರು ಅರ್ಜಿ ಹಾಕಿರ್ತಾರೆ. ಆ ಅರ್ಜಿ ಸಂಬಂಧಪಟ್ಟಂತ 168 ರೂಪಾಯಿ ಪಾವತಿಸಿ ನಿಮ್ಮ ಅರ್ಜಿ ನಿಮ್ಮ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಅಂತ ಮಾಹಿತಿ ನೀಡಿರ್ತಾರೆ. ಅವರು 168 ರೂಪಾಯಿ ಮಾಹಿತಿ ಏನೋ ಒಂದು ಪಾವತಿ ಮಾಡಿ ಆ ಚಲನವನ್ನು ಕೊಡಲು ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ತರ ಇವರು ಹಣವನ್ನು ಹಾಕಲು ಬಂದಿರ್ತಾರೆ. ಇದು ಆ ವ್ಯಕ್ತಿನೇ ಅದು ವಿಡಿಯೋ ಮಾಡಿಕೊಂಡು ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಮತ್ತು ಬೇರೆ ಬೇರೆ ಇಲಾಖೆಗೂ ಸಹ ಗಮನಕ್ಕೆ ತಂದ್ರು. ಅದು ಇಲ್ಲಿವರೆಗೂ ಅವ್ರ ಮೇಲೆ ಕ್ರಮ ಆಗಿಲ್ಲ. ಹೀಗಾಗಿ ಈ ವಿಡಿಯೋ ವೈರಲ್ ಆಗಿದ್ದಕ್ಕೆ ಒಂದು ಚರ್ಚೆಯ ವಿಷಯ ಆಗಿದೆ ಅಂತ ಹೇಳ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತ ಆ ವ್ಯಕ್ತಿನೂ ಸಹ ಒಂದು ಆಗ್ರಹ ಮಾಡಿದ್ದಾರೆ. ವನಿತಾ, ಎಸ್, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾಹಿತಿ ತಗೊಂಡ ಅದ ನನಗೆ ಮುಂದೆ ಐತಿ ಸರ್. ಅದ್ರ ಬಟ್ ಕೊಡ್ರಿ ಸರ್ ಮಾಹಿತಿ. ನಾ ಇದ್ರ ಸಂಬಂಧ ಬರಂಗಿಲ್ಲ ಸರ್. ಇನ್ನೊಂದು ಹೇಳ್ತೀನಿ ಸರ್, ಆ್ಯಕ್ಚುಲಿ ಯಾವುದೇ ಆಫೀಸ್ ಕೇಳ್ರಿ, ನಾನು ಡಿಸ್ಟಿಕ್ ಲೆವೆಲ್ ಕೇಳಿ ಸರ್ ನಿಮ್ಮ BCM ಅಲ್ಲಿ. ಬಟ್ ನಾ ಅದ್ರದ್ದು ಅಕ್ಸೆಪ್ಟೇಷನ್ ಮನುಷ್ಯ ಅಲ್ಲ ಸರ್, ನಮಗೆ ಮಾಹಿತಿ ಬೇಕು ಸರ್. ಅದ್ರದ್ದು ಆಯ್ತು ಕೊಡ್ತೀನಿ ರೀ ಸರ್, ಎಲ್ಲ ಕೊಡ್ತೀನಿ. ಮತ್ತೊಬ್ರಿಗೆ ಮಾಹಿತಿ ಬೇಕು, ಕೆಲವೊಂದು ಅಧಿಕಾರಿಗಳು ನಾನು ಬೇಕು ಸರ್.